ಅಣ್ಣ ತುಂಬ ಹೊಟ್ಟೆ ಹಸ್ತಾ ಇದೆ, ಏನಾದ್ರು ಕೆಲಸ ಇದ್ರೆ ಕೊಡೋಣ. ಅಲ್ಲಪ್ಪ ನೋಡೋಕೆ ಚಿಕ್ಕವನಿದ್ಯಾ, ಏನು ಕೆಲಸ ಮಾಡ್ತೀಯಾ ನೀನು? ನೀವೇನು ಕೊಟ್ರು ಕೆಲಸ ಮಾಡಿದ್ರಣ್ಣ. ಓಕೆ ಸರಿ, ನೋಡೋಕೆ ಚಿಕ್ಕವನಿದ್ಯಾ, ಸಣ್ಣ ಸಣ್ಣ ಕೆಲಸ ಮಾಡು, ದೊಡ್ಡ ಕೆಲಸ ನಾನು ಮಾಡ್ಕೊತೀನಿ. ಸರಿ ಕೆಲಸ ಮಾಡೋಗು. ತಮ್ಮ ನಾನು ಸ್ವಲ್ಪ ಕೆಲಸ ಐತೆ, ಹೊರಗೆ ಹೋಗಿ ಬರ್ತೀನಿ, ಅಷ್ಟವರಿಗೆ ಬೇಕಿ ನೋಡ್ಕೊತೀರು. ಸರಿ ಹೋಗೋಣ. ಅಯ್ಯೋ ಇದನ್ನು ಡೈಲಿ 1000 ರೂಪಾಯಿ ಆಗ್ತೈತೆ, ಇವತ್ತೇನು ಬರ 500 ರೂಪಾಯಿ ಐತೆ. ಓ ಎಲ್ಲಾದ್ರೂ ಹೊರಗಡೆ ಖರ್ಚು ಮಾಡಿರ್ಬೋದೇನೋ. ತಮ್ಮ ತುಂಬ ಹೊಟ್ಟೆ ಹಸಿದೆ, ನಾನು ಊಟ ಮಾಡ್ಕೊಂಡ್ಬರ್ತೀನಿ, ಅಷ್ಟವರಿಗೆ ಬೇಕಿ ನೋಡ್ಕೊತೀರಾ ನೀನು? ಆಯ್ತು ಸರಿ ಹೋಗೋಣ. ತಮ್ಮ ನಮ್ಮ ಫ್ರೆಂಡ್ ಬರ್ತಡೇ ಐತೆ, ಕೇಕ್ ಕಟ್ ಮಾಡಕ್ಕೆ ಹೋಗ್ತಿದ್ದೀನಿ, ಅಷ್ಟವರಿಗೆ ಬೇಕಿ ನೋಡ್ಕೊತೀರಾ? ಆಯ್ತು ಸರಿ ಹೋಗೋಣ. ಅಲ್ಲೇ ನೀನು ನಂಬ್ಕೊಂಡು ಕೆಲಸ ಮಾಡೋಕೆ ಇಟ್ಕೊಂಡ್ರೆ ನೀನು ಈ ಥರ ಕಳ್ತನ ಮಾಡಿದ್ಯಾ ನೀನು? ಆ ಥರ ಅಲ್ವಣ. ನಿಮ್ಮಂತಾರೆ ಕಳ್ತನ ಮಾಡಿದ್ರೆ ಕೆಲಸ ಕೊಟ್ಟಿದ್ದೀರಾ, ಅದು ನನ್ನ ತಪ್ಪಲೇ. ಅಣ್ಣ ಅದು ಏನೋ ಸ್ವಲ್ಪ ತಿಳ್ಕೊಂಡು ಬೇಡ. ಅದೇನಾಗೈತೆ ಬೊಗಳನ ಬೊಗಳು. ಅಣ್ಣ ನಂಗೆ ಕಳ್ತನ ಮಾಡೋದು ಉದ್ದೇಶ ನಾವು ಔಷಧಿಗೋಸ್ಕರ. ಅಲ್ಲ ತಮ್ಮ, ನಾನು ತಮ್ಮ ಥರ ಅಂತೇಳಿ ನೀನು ಕೆಲಸ ಕೊಟ್ಟಿದ್ದೀನಿ, ಆ ಕೆಲಸನ ನೀನು ನಂಬಿಕೆಯಿಂದ ಉಳಿಸ್ಕೊಂಡು ಹೋಗ್ಬೇಕು. ಅದು ಬಿಟ್ಟು ಈ ಥರ ಕಳ್ತನ ಮಾಡೋದು ಏನು ಬರುತ್ತೆ ಹೇಳಿ ನಿನಗೆ? ನಿನಗೇನೇ ಪ್ರಾಬ್ಲಮ್ ಇರೋ ನನಗೆ ಹೇಳ್ಬೇಕಾನೆ. ನಿನಗೆ ಅಮ್ಮ ಅಂದ್ಮೇಲೆ ನನಗೆ ಅಮ್ಮಲ್ವಾ? ನಿನಗೇನೇ ಕಷ್ಟ ಬರಲ್ಲ, ನಾನು ಇರ್ತೀನಿ, ತಲೆ ಕೆಡಿಸ್ಕೊಬೇಡ. ಅಣ್ಣ ತುಂಬ ಥ್ಯಾಂಕ್ಸ್ ಅಣ್ಣ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ, ಹಾಗೂ ನನ್ನ ಅಕೌಂಟ್ನ ಒಂದು ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.